ಸೊ welcome ಬ್ಯಾಕ್ ಇನ್ ಹೊಸ ವ್ಲಾಗ್ ವಿಡಿಯೋ. ಸೊ ನಾನು ನಿನ್ನೆ ಹೋಗ್ಬಿಟ್ಟು ಜಿಮ್ದು ಫಿಂಗರ್ ಪ್ರಿಂಟ್ ಕೊಟ್ಟು ಬಂದೆ. ಸೊ ಅದು ನಿನ್ನೆ ನೋಡೋಕೆ ಹೇಳಿ ಕರೆಕ್ಟಾಗಿ. ಸೊ ಅದಕ್ಕೆ ಇವತ್ತು ನೋಡ್ಕೊಂಬರೋಣ ಅಂತ 5:30 ನಾನು ಟ್ಯೂಷನ್ಗೆ ಹೊರಡಬೇಕು. ಟೈಮ್ ಎಷ್ಟಾಗಿದೆ? 4:50 ಆಗಿದೆ. ಸೊ ಇನ್ನು 40 ಮಿನಿಟ್ಸ್ ಎಲ್ಲ ತೋರಿಸ್ಕೊಂಡು ಹೊರಡಬೇಕು. ಬನ್ನಿ ಹೋಗೋಣ. ಆ್ಯಂಡ್ ಗೈಸ್ ಇದಕ್ಕೆ ಫೋಟೋ ಫ್ರೇಮ್ ಬೇಕು. ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ರಿ ರೀಸೆಂಟ್ಲಿ. ಅಂದರೆ ಮೊನ್ನೆ ನಮ್ಮದು ಫೇರ್ವೆಲ್ ಆಯಿತು. ಸೊ ಸ್ಕೂಲ್ ಲೈಫ್ದು ಫೇರ್ವೆಲ್ ಅಂದರೆ 12th ಫೇರ್ವೆಲ್ ಆಯಿತು. ರಘು ದೀಕ್ಷಿತ್ ಬಂದಿದ್ದರು ಫೇರ್ವೆಲ್ಗೆ. ಸೊ ಸದ್ಯಕ್ಕೆ ಇದಕ್ಕೆ ಏನು ಮಾಡೋದು ನೋಡಬೇಕು. ಅವ್ರ ಹತ್ರ ಹೋಗ್ಬಿಟ್ಟು ಫೋಟೋ ಇದು ಮಾಡಿಸ್ಕೊಂಬರ್ಬೇಕು. ಬನ್ನಿ ನಾವು ಜಿಮ್ಗೆ ಹೋಗೋಣಂತೆ. ಸೊ ಗೈಸ್ ಅಂದರೆ ಸ್ವಲ್ಪ ಅಷ್ಟು ತೋರಿಸಬೇಕಿದೆ. ಬಿಕಾಸ್ ಯಾರೋ ಮಾಡ್ತಾಯಿದ್ರು ಅಂದರೆ ಏನೋ ಜಾಗಿಂಗ್ ಏನೋ ಮಾಡ್ತಾಯಿದ್ರು. ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ಸೊ ನಾಳೆ ಎಲ್ಲ ಫುಲ್ ತೋರಿಸ್ತೀನಿ. ನಾಳೆ ಬೆಳಗ್ಗೆ ಹೋಗ್ಬೇಕು ಜಿಮ್ಗೆ. ನಾನು ನಾಳೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಸೂಸಿ ಸೊ ಗೈಸ್ ಟ್ಯೂಷನಿಂದ ಬಂದಾಯಿತು. ಸೊ ಇಷ್ಟೆಲ್ಲ ಥರ ಕೇಳಿದ್ರು. ಬ್ಯಾಗಲ್ಲಿ ಹಾಲು ಮತ್ತು ಮೊಸರು ಐತೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹಾಲು ಕೋವ ಅಂತ ಒಂದು ತಿಂತಿದ್ರಿ ಸ್ವೀಟು. ಅದು ಸಿಕ್ಬಿಡ್ತು, ಅದು ತಂದುಬಿಟ್ಟಿದ್ದೀನಿ. ಅದು ತಿನ್ಬೇಕಂತ ಅನಿಸ್ತು. ಎಷ್ಟು ವರ್ಷ ಆದಮೇಲೆ ತಿಂತಾರೆ ಅದು ಹಾಲು ಕೋವ. ಸೊ ಬನ್ನಿ ಟೇಸ್ಟ್ ಮಾಡೋಣ ಅಂತ. ಹೆಂಗಿರುತ್ತೆ ಆಲ್ರೆಡಿ ಒಂದು ಟೇಸ್ಟ್ ಮಾಡಿದೆ ಅಲ್ಲೇ. ಮಿಕ್ಕಿ ತಿನ್ನೋಣಂತೆ ಬನ್ನಿ. ಸದ್ಯಕ್ಕೆ ಇದಕ್ಕೂ ಕೊಟ್ಬಿಡೋಣ. 25 ಪೈಸೆ. ನಾನು ಯಾವಾಗ 6th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ 2 ರೂಪಾಯಿ ಇವಾಗ 25 ಪೈಸೆ. ಈ ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದ್ ಬರ್ತಿತ್ತು. ಅದು 15 ಪೈಸೆನ 10 ಪೈಸೆನ ಏನೋ ಅಂತ ಅನ್ಕೋತೀನಿ. ಅದು ಈ ಸಿಗೋದು ಹಬ್ಬ ರೇರ ಇವಾಗ ತಂದಿದ್ದಾರೆ. ಈ ಕಡೆ ತೋರಿಸ್ಬಿಡಂಗೆ. ಈ ಕಡೆ ತೋರಿಸ್ಬಿಡು. ನನ್ನ ಮಗನ್ ಬ್ಲಾಗ್. ಹಾಯ್ ವಿವರ್ಸ್, ಗುಡ್ ಈವ್ನಿಂಗ್. ಈಗ ಗುಡ್ ಆಫ್ಟರ್ನೂನ್ ಅಲ್ಲ, ನೈಟ್ ಮಾಡ್ತಾ ಇದ್ದಾನೆ. ಸೊ ಗುಡ್ ಈವ್ನಿಂಗ್. ನಾನು ಲೈವ್ ಮಾಡ್ತಿದ್ದೀನಿ, ನನ್ನ ಮಗ ಬ್ಲಾಗ್ ಮಾಡ್ತಿದ್ದಾನೆ. ಸೊ ಸರಿ ಹೋಯ್ತು, ಇಬ್ಬರಿಗೂ ಜೋಡಿ ಕರೆಕ್ಟಾಗಿದೆ ನೋಡಿ. ಸೊ ಡೇ 2 ಆ್ಯಂಡ್ ಇವತ್ತು ಫ್ರೈಡೇ. ನಾನು ರಜಾ ಹಾಕ್ತೀನಿ ಕಾಲೇಜ್ಗೆ. ಸೊ ಓದಬೇಕು ಅಂತ ಮ್ಯಾಥ್ಸು. ಆ್ಯಂಡ್ ನಾಳೆ ಟ್ಯೂಷನಲ್ಲಿ ಕೆಮಿಸ್ಟ್ರಿ ಟೆಸ್ಟ್ ಇದೆ. ಸೊ ಅದಕ್ಕೂ ಓದ್ಕೊಬೇಕು. ಸೊ ಮ್ಯಾಥ್ಸ್ ಸಂಡೇ ಫಿಸಿಕ್ಸ್ ಟೆಸ್ಟ್ ಇದೆ. ನಾಳೆ ಕೆಮಿಸ್ಟ್ರಿ. ಇವತ್ತು ಮ್ಯಾಥ್ಸ್ ಓದ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಕೆಮಿಸ್ಟ್ರಿಗೆ ಓದಬೇಕು. ಸೊ ನೋಡೋಣ ಏನಾಗುತ್ತೆ ಅಂದರೆ ಓದಲೇಬೇಕಷ್ಟೆ. ಸೊ ಬನ್ನಿ ಹೋಗೋಣ ಅಂತ. ನೆಕ್ಸ್ಟ್ ವೀಕಿಂದ ಸೆಕೆಂಡ್ ಕ್ವಾರ್ಟರ್ನರಿ ಟೆಸ್ಟ್ ಇದೆ. ಸೊ ಫುಲ್ ಪ್ಯಾಕ್ ಆಗಿದೆ, 3 ತಿಂಗಳು ಫುಲ್ ಪ್ಯಾಕು. ಸೊ ಜಿಮ್ಗೆ ಹೋಗಕ್ಕೆ ಆಗ್ತಾಯಿಲ್ಲ ನಂಗೆ. ಬೆಳಗ್ಗೆ ಓದೋದೇ ಆಗ್ತದೆ, ಜಿಮ್ಗೆ ಹೋಗಕ್ಕೆ ನಿಜ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೆಕೆಂಡ್ ಪಿ ಆದಮೇಲೆ ಫುಲ್ ಸ್ಟಾರ್ಟ್ ಮಾಡೋಣ ಅಂತ ಜಿಮ್ದೆಲ್ಲ. ಸದ್ಯಕ್ಕೆ ಓದಬೇಕು. ಬನ್ನಿ ಓದೋಣ. ನಾನು ಓದ್ತೀನಿ ಅಷ್ಟೇ. ಸೊ ಗೈಸ್ ಊಟಕ್ಕೆ ಎಗ್ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನೂಡಲ್ಸ್ ರೆಡಿಯಾಗಿದೆ. ಮೊಟ್ಟೆ ಹೊಡೆದಾಕಬೇಕು. ಸೊ ಹೇಳು ಗೈಸ್. ಸೊ ದಿಸ್ ಡೇ 3. ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೆಗಡಿ ಆಗೋಗಿದೆ, ಫುಲ್ಲು ಕೋಲ್ಡ್ ಇಲ್ಲಿ. ಸೊ ಈ ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನ್ಗೆ ಹೋಗಿ ಅಲ್ಲಿ ಕ್ಲಾಸ್ ಕೇಳಿಸ್ಕೊಂಡು ತಿರ್ಗಾ ಬಂದುಬಿಟ್ಟು ಟೆಸ್ಟಿಗೆ ಓದ್ಕೊಬೇಕು. ಸೆಕೆಂಡ್ ಕ್ವಾರ್ಟರ್ನಲ್ಲಿ ಇದೆ. ಡೇಯಿಂದ ಏನೋ ಪ್ರಿಪೇರ್ ಆಗಬೇಕು. ಸೊ ಬನ್ನಿ ಹೊರಡೋಣಂತೆ. ಸೊ ಗೈಸ್ ದಿಸ್ ಇಸ್ ಡೇ 4. ನಾಳೆ ನನ್ನ ಎಕ್ಸಾಮು. ನಾಳೆ ಕೆಮಿಸ್ಟ್ರಿ ಎಕ್ಸಾಮ್. ಕನ್ನಡ ಅಂತ ತೊಗೊಂಡಿಲ್ಲ.
ಸೊ ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ ಆ್ಯಂಡ್ ಓದಿದ್ದು ಸ್ವಲ್ಪ ಆಯಿತು, ಸ್ವಲ್ಪ ಫ್ರೀ ಆಗೋಣ ಅಂತ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಬಂದೆ. ಐ ಮೀನ್ ಸುಮ್ಮನೆ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಪೊಟ್ಯಾಟೊ ತೊಗೊಂಡಿದ್ದೀನಿ. ಸೊ ಬನ್ನಿ ಮಾಡೋಣ ಫ್ರೆಂಚ್ ಫ್ರೈಸ್. ಬೈ ದ ವೇ ನೋಸ್ ಬ್ಲಾಕ್ ಹೋಗಿ ನಂಗೆ ನೆಗಡಿ ಆಗೋಗಿದೆ ಟೆಂಪ್ರೇಚರ್ಗೆ. ಐ ಮೀನ್ ಕ್ಲೈಮೇಟ್ ಗೊತ್ತಲ್ಲ, ಬೆಂಗಳೂರು ಕ್ಲೈಮೇಟ್. ಸೊ ಏನು ಮಾಡೋಕ್ಕಾಗಲ್ಲ, ಸರಿ ಆಗುತ್ತೆ. ಸ್ವಲ್ಪ ಸ್ಟೀಮ್ ತೊಗೊಬೇಕು. ಸೊ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಗೈಸ್ ಬಾಯ್ಲಿಂಗ್ ಇಟ್ಟಿದ್ದೀನಿ. ಸೊ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಸೊ ಗೈಸ್ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ಸೊ ಬನ್ನಿ ತಿನ್ನೋಣ ಅಂತ. ಗೈಸ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಗೊತ್ತು ಕಂಟೆಂಟ್ ಏನೂ ಇಲ್ಲ ವೀಡಿಯೋ ಇಲ್ಲಿ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಡಿಯೋ, ಮುಂದಿನ ಬರೋ ವೀಡಿಯೋಸಲ್ಲಿ ಸ್ವಲ್ಪ ಕಂಟೆಂಟ್ ಹುಡ್ಕೋಣಂತೆ. ಸೊ ಈಗ ಸದ್ಯಕ್ಕೆ ಅಮ್ಮನ ಕರ್ಕೊಂಬರ್ಬೇಕು. ಸೊ ಸಿಗೋಣ ಯಾವತ್ತಾದರೂ ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್ ಬಾಯ್.